ಇರುವಂತ ಕಡೆ 40, 40 ಇರುವಂತ ಕಡೆ 60, ಈ ತರ ಎಲ್ಲ ಡಬಲ್ ಏರಿಕೆ ಮಾಡಿದ್ದಾರೆ. ತಾವು ಏನ್ ಹೇಳ್ತೀರಾ ಸರ್? ಇದು ಬಹಳ ಖಂಡನೀಯ, ಜನಗಳಿಗೆ ಹೊರೆ ಆಗಿದೆ. ಯಾವುದೇ ಕಾರಣದಿಂದ ಇಷ್ಟು ಮೊತ್ತದ ಏರಿಕೆ ಆಗಬಾರ್ದಿತ್ತು. ಕನಿಷ್ಠ ಅಂದರೆ ಒಂದು 10%. ಇವತ್ತು 10 ರೂಪಾಯಿಂದ ಅಂದರೆ 5-15 ಮಾಡಲಿ, 60 ಇತ್ತ 65, 70 ಮಾಡಲಿ. ಅದು ಬಿಟ್ಬಿಟ್ಟು 113% ಮ್ಯಾಕ್ಸಿಮಮ್, ಅದು ಬಹಳ ತಪ್ಪು. ಬಹಳ ಜನರು ಇದರಿಂದ ಎಲ್ಲ ಸ್ವಂತ ವಾಹನಗಳನ್ನ ತೆಗೆದುಕೊಂಡು ಕಾರು ಬೈಕುಗಳ ಮೂಲಕವಾಗಿ ಓಡಾಡ್ಲಿಕ್ಕೆ ಮುಂದಾಗಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ಮನೇಲಿ ನಿಲ್ಸಿ ಬರ್ತಿದ್ರೆ ಎಲ್ಲ ಮೆಟ್ರೋಗೆ ಹತ್ಬಿಡೋದು. ಈಗ ಎಲ್ಲಾ ವಾಹನಗಳನ್ನು ಕೂಡ ತೆಗೆದುಕೊಂಡು ಇಳಿದ್ರೆ ಬೆಂಗಳೂರು ಟ್ರಾಫಿಕ್ನ ಕತೆ ಏನು, ಪೊಲ್ಯೂಷನ್ ನ ಕತೆ ಏನು, ಜನಸಾಮಾನ್ಯರ ಪರಿಸ್ಥಿತಿ, ಅದ್ರ ಬಗ್ಗೆ ಇವರು ಯೋಚನೆ ಮಾಡಿಲ್ವಲ್ಲ ಅಧಿಕಾರಿಗಳು. ಇವರು ಅಧಿಕಾರದಲ್ಲಿರೋರು ತಮಗೂ ಗೊತ್ತು. ಈ ಮೆಟ್ರೋ ದರ ಏರಿಕೆ ಮಾಡುವಂತದ್ದು ರಾಜ್ಯ ಸರ್ಕಾರದ ಯಾರೋ ಸಿಎಂ ಮಾಡುವಂತದ್ದು, ಇಲ್ಲ ಕೇಂದ್ರ ಸರ್ಕಾರದ ಯಾರೋ ಪಿಎಂ ಮಾಡುವಂತದ್ದು ಅಲ್ಲ. ಇಬ್ರೂ ಸೇರಿ ಇಬ್ಬರಿಗೂ ಗೊತ್ತಿದೆ ಸೇರಿ ಮಾಡುವಂತದ್ದು. ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ರೆ ಪ್ರಯಾಣಿಕರ ಪರಿಸ್ಥಿತಿ ಏನು? ಇದು ಮೂಲತಃ ಮೆಟ್ರೋ ಎರಡೂ ಸರ್ಕಾರಗಳ ಸಂಸ್ಥೆ. ಹೌದು ಸರ್. ಅವರಿಬ್ಬರು ಜಂಟಿಯಾಗಿ ಕೂತ್ಕೊಂಡು ಯಾರು ಜನಗಳಿಗೆ ಹೊರೆ ಆಗದಂತೆ ಉತ್ತಮವಾದಂತ ದರವನ್ನ ನಿಗದಿ ಮಾಡಬೇಕಾಯ್ತು. ತಪ್ಪು ಮಾಡ್ಬಿಟ್ಟು ಈಗ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು. ಈಗ ಮೆಟ್ರೋಗೆ ಒಂದು ಹೆಸರಿತ್ತು, ನಮ್ಮ ಮೆಟ್ರೋ. ಈಗ ನಮ್ಮ ಮೆಟ್ರೋ ಅಲ್ಲ ಇದು, ನೀವೇ ಇಟ್ಕೊಳ್ರಪ್ಪ ಅನ್ಬೇಕು. ನಿಮ್ಮ ಮೆಟ್ರೋ ಇದು, ನೀವೇ ಇಟ್ಕೊಳ್ರಿ ಅನ್ನೋದಾಗ್ಬಿಟ್ಟಿದೆ. ಖಂಡಿತ ನಮ್ಮ ಮೆಟ್ರೋ ಆಗಿ ಉಳಿದಿಲ್ಲ. ಸತ್ಯದ ಮಾತಿದು. ನಿಜವಾಗ್ಲೂ ಇವ್ರಿಗೆ ಕಾಳಜಿ ಇದ್ದಿದ್ರೆ ಇಷ್ಟು ದರವನ್ನು ಏರಿಕೆ ಮಾಡಬಾರ್ದಿತ್ತು ಮತ್ತು ಜನಗೆ ಸೌಕರ್ಯ ಒದಗಿಸ್ಬೇಕಾಯ್ತು. ಅವರು ಹೆಚ್ಚಿನ ಜನಸಂಖ್ಯೆ ಇದ್ರೆ ಅನಾವಶ್ಯಕವಾದ ಖರ್ಚುಗಳು ಕಮ್ಮಿ ಮಾಡಲಿ. ನಿಮ್ಮ ಹೆಸರು? ಮುದ್ದುರಂಗಪ್ಪ ಅಂತ, ಹಿಂದೆ ಜಂಟಿ ನಿರ್ದೇಶಕರಾದ್ದೆ, ಈಗ ವಕೀಲರಾಗಿದ್ದೆ. ಇಲ್ಲಿ ಬಹಳ ಮುಖ್ಯವಾಗಿ BMRCL ನಮ್ಮ ಮೆಟ್ರೋ ಅಂತ ಇಟ್ಟಿದ್ದಾರೆ. ಅದು ಕರೆಕ್ಷನ್ ಮಾಡಬೇಕು. ನಮ್ಮ ಮೆಟ್ರೋ ಅಲ್ಲ ಅದು, ಅಂದರೆ ಜನರ ಮೆಟ್ರೋ ಅಲ್ಲ ಅದು, ಅದು ಅಧಿಕಾರಿಗಳ ಆಡಳಿತಾರೂಢ ಪಕ್ಷದ ಮೆಟ್ರೋ ಆಗಿದೆ. ಇಲ್ಲಿ BJP ಮತ್ತು ಕಾಂಗ್ರೆಸ್ಸು ಎರಡೂ ಪಕ್ಷಗಳ ಹೊಂದಾಣಿಕೆಯಿಂದ ಇದು ಮೆಟ್ರೋ ದರ ಏರಿಕೆ ಆಗಿದೆ ಹೊರತಾಗಿ ಕಾಂಗ್ರೆಸ್ ಮಾತ್ರ ಮಾಡಿರೋದು ಅಥವಾ BJP ಮಾತ್ರ ಮಾಡಿರೋದಲ್ಲ. ಎರಡೂ ಪಾರ್ಟಿಯವರು ಜನರ ಮೇಲೆ ಪ್ರಹಾರ ಮಾಡಿದ್ದಾರೆ. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬರೀತಾರೆ, ಪ್ರಜೆಗಳೇ ಪ್ರಭುಗಳು ಅಂತಾರೆ. ಈ ಪ್ರಭುಗಳು ಯಾರೀಗ? ಮೇಲ್ಗಡೆ ಕೂತಿದಾರಲ್ಲ ವಿಧಾನಸೌಧದಲ್ಲಿ, ಅವರೇ ಪ್ರಭುಗಳು. ವಿರೋಧ ಪಕ್ಷದವ್ರದ್ದು ಕೈವಾಡ ಇದೆ, ಆಡಳಿತ ಪಕ್ಷದವ್ರದ್ದು ಕೈವಾಡ ಇದೆ. ಎಲೆಕ್ಟ್ರಿಕಲ್ ದರ ಏರಿಕೆ ಮಾಡಿದ್ರು, ನೀರಿನ ದರ ಏರಿಕೆ ಮಾಡೋಕ್ಕೆ ಪ್ರಪೋಸಲ್ ಆಗಿದೆ. ಆಮೇಲೆ BMTC ದರ ಏರಿಕೆ ಮಾಡಿದ್ರು, KSRTC ದರ ಏರಿಕೆ ಮಾಡಿದ್ರು, ಹಾಲಿನ ದರ ಅಲ್ಲ ಮಜ್ಜಿಗೆ ಮೊಸರಿಗೆ GST ಹಾಕ್ದವ್ರು ಇವ್ನ ಯಾವ್ದಕ್ಕೆ ಮೆಟ್ರೋಗೆ ಬಿಡ್ತಾರೇನ್ರಿ? ಒಳ್ಳೆ ಕತೆ ಆಯ್ತಲ್ಲ ನಿಮ್ದು. ಕಾಂಗ್ರೆಸ್ ಅವರು BJP ಅವರು ನಾವು ಮಾಡಿದ್ದಲ್ಲ ನೀವು ಮಾಡಿದ್ದಲ್ಲ ಅಂತ ಅವ್ರ ಮೇಲೆ ಇವ್ರ ಮೇಲೆ ಅವರು. ಇದು ನಾಟಕ, ಇದು ಬ್ರಾನ್ ನಾಟಕ. ಅಲ್ಲ ಮಾಸ್ಟರ್ ಹಿರೇಣ್ಣ ಇದ್ದಿದ್ರೆ ಬಹಳ ಚೆನ್ನಾಗಿ ಹೇಳೋರ್ದು ಇವ್ರು ಬ್ರಾನ್ ನಾಟಕನ. ಇವ್ರಿಬ್ರದ್ದು ಇವರು ದೊಡ್ಡ ನಾಟಕಕಾರರು. ಇವರು ಜನರ ಎದುರುಗಡೆ ಮಾತ್ರ ಇವರು ವಿರೋಧ ಪಕ್ಷ, ಜನರ ಎದುರುಗಡೆ ಮಾತ್ರ ಆಡಳಿತ ಪಕ್ಷ. ಇವ್ರು ಆಮೇಲೆ ಸಂಜೆ ಆದ್ರ ಮೇಲೆ ಇಬ್ರು ಕೈ ಹಾಕಿ ಬಿಸ್ನೆಸ್ ಇದೆ ರೀ. ಆಡಳಿತ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರು ಜೊತೆಲಿ ಬಿಸ್ನೆಸ್ ಮಾಡಿರೋ ಹಲವಾರು ಉದಾಹರಣೆಗಳಿದ್ದಾವೆ. ಬೇಕಾದಷ್ಟು ಉದಾಹರಣೆ ನಿಮ್ಮ ಚಾನಲ್ನಲ್ಲೇ ನಾವು ನೋಡಿದ್ದೀವಿ. ಆದರೆ ಇದು ಜನಪರ ಸರ್ಕಾರ ಅಲ್ಲ. ಆಮೇಲೆ ಆಡಳಿತಾರೂಢ ಪಕ್ಷನೂ ನಾವು ಹೇಳಕ್ಕಾಗಲ್ಲ, ವಿರೋಧ ಪಕ್ಷದವ್ರದ್ದು. ಕಳೆದ 5 ದಿನಗಳಿಂದ ನಮ್ಮ ಮೆಟ್ರೋದಲ್ಲಿ ಓಡಾಡುವಂತವರ ಸಂಖ್ಯೆ ತುಂಬಾ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗಿದೆ. ಸ್ಕೂಟ್ರು ಮತ್ತೆ ಆಟೋ ಇಲ್ಲ ಅದೇ ಹೇಳ್ತೀನಿ. ನಮ್ಮ ಮೆಟ್ರೋ ಬಂದ್ರ ಮೇಲೆ ಏನಾಯ್ತು, ರಸ್ತೆಯಲ್ಲಿ ಟ್ರಾಫಿಕ್ ಸ್ವಲ್ಪ ಕಡಿಮೆ ಐತಿ, ಎಲ್ಲರೂ ಮೆಟ್ರೋ ಹತ್ಕೊಂಡು ಹೋಗಾಡಕ್ ಶುರು ಮಾಡಿದ್ರು. ಆದ್ರೆ ಈಗ ನಮ್ಮ ಮೆಟ್ರೋ ಹೋಯ್ತಲ್ಲ, ನಮ್ಮ ಮೆಟ್ರೋ ಹೋದ್ರ ಮೇಲೆ ಈಗ ಮೆಟ್ರೋ ಖಾಲಿ ಹೊಡಿತಾ ಇದೆ. ಜನ ಮತ್ತೆ ವಾಪಸ್ಸು ಅವರ ಸ್ವಂತ ವೆಹಿಕಲ್ ಕಡೆ ಹೋಗ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ಇದು ಯಾರ ಪರ ಇದೆ ಸರ್ಕಾರ? ಬಡವ್ರ ಪರ ಇದೆಯಾ ಸರ್ಕಾರ? ಈ ಸರ್ಕಾರದ ಧೋರಣೆ ಏನಂದ್ರೆ ಕಾಂಗ್ರೆಸ್ ಮಾತ್ರ ಟೀಕೆ ಮಾಡ್ತಾ ಇಲ್ಲ, BJPಯದು ಸಿಂಹ ಪಾಲಿದೆ ಇದರಲ್ಲಿ. ಆದ್ರಿಂದ BJP ಮತ್ತು ಕಾಂಗ್ರೆಸ್ನ ನಾವು ಈ ದೇಶದಿಂದಲೇ ತೊಲಗಿಸ್ಬೇಕು. ಜನಪರವಾದ ಆಡಳಿತ ಬರೋದಕ್ಕೆ ಪರ್ಯಾಯ ವ್ಯವಸ್ಥೆ ಆಗಬೇಕಿದೆ.